ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಸೊ ಮುಂದಿನ ಇದರಲ್ಲಿ ಜಗತ್ತಿನ ವಿಸ್ಮಯಗಳನ್ನು ಕುರಿತು ನಮ್ಮೆಲ್ಲರ ಗಮನವನ್ನು ಡಿವಿಜಿಯವರು ಗಮನ ಸೆಳೀತಾರೆ. ಸುಂದರವಾದಂತಹ ಪದಗಳ ಜೋಡಣೆ, ಬಹಳ ಕಾವ್ಯಮಯವಾದಂತಹ ವರ್ಣನೆ. ಈಗ ಇದನ್ನು ನೋಡೋಣ. ಏನು ಭೈರವ ಲೀಲೆ ಈ ವಿಶ್ವಭ್ರಮಣೆ, ಏನು ಭೈರವ ಲೀಲೆ ಈ ವಿಶ್ವಭ್ರಮಣೆ, ಏನು ಭೂತಗ್ರಾಮ ನರ್ತನೋನ್ಮಾದ, ಏನು ಭೂತಗ್ರಾಮ ನರ್ತನ ಉನ್ಮಾದ, ಏನಗ್ನಿಗೋಳಗಳು, ಏನಗ್ನಿಗೋಳಗಳು, ಏನಂತರಾಳಗಳು, ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಹಾಗೆ ಮುಂದಿಂದು ನೋಡ್ಬೋಣ. ಇದು ಫ್ಲೋ ಹಾಗೆ ಚೆನ್ನಾಗಿ ಹೋಗುತ್ತೆ. ಏನು ಪ್ರಪಂಚವಿದು, ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನು ದಾಳಾದಾಳಿ, ಏನದ್ಭುತಾಪಾರ, ಏನು ಅದ್ಭುತಾಪಾರ, ಶಕ್ತಿ ನಿರ್ಘಾತ, ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಮಾನವನ ಗುರಿಯೇನು, ಬೆಲೆಯೇನು ಮುಗಿವೇನು, ಬೆಲೆಯೇನು ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಸೊ ಈ ಎರಡು ಪದ್ಯಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಜಗತ್ತಿನ ಅದ್ಭುತವಾದಂಥ ವಿಸ್ಮಯಗಳನ್ನು ವರ್ಣಿಸ್ತಾ ಹೋಗ್ತಾರೆ. ನಾವು ಪ್ರಪಂಚವನ್ನೆಲ್ಲ ನೋಡ್ತಾ ಭಾಳ ಸುಂದರವಾದಂಥ ಅನೇಕ ಅಂಶಗಳು ನಾವು ನೋಡ್ತೀವಿ. ಒಂದು ಸುಂದರವಾದಂಥ ಸೂರ್ಯೋದಯ ಅದಾಗ್ತಾ ಇದೆ ಅಂದರೆ ಮನಸ್ಸಿಗೆ ಬಹಳ ಒಂದು ರೀತಿಯ ಸಂತೋಷ ಆಗುತ್ತೆ. ಆದರೆ ಪ್ರಖರವಾದಂಥ ಬಿಸಿಲು ಬಂದಾಗ ಅಷ್ಟೇ ನಮಗೆ ಒಂದು ರೀತಿಯಲ್ಲಿ ಕಷ್ಟ ಕೂಡ ಅಂತ ಅನಿಸುತ್ತೆ. ಹಾಗೆ ವಿಶ್ವದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಸಮನಾಗಿ ಸೇರಿದಂತಿದೆ. ಅದು ದೇವರ ಲೀಲೆ. ಸೊ ಆ ರೀತಿಯ ಏರುಪೇರುಗಳು ದೇವರ ಲೀಲೆ. ಮತ್ತು ಪಂಚಭೂತಗಳು ಅಂತ ನಾವು ಹೇಳ್ತೀವಿ, ಆಕಾಶ, ಭೂಮಿ, ಅಗ್ನಿ, ವಾಯು, ನೀರು. ಸೊ ಈ 5 ಅಂಶಗಳು, 5 ಅಂಶಗಳು ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೇರ್ತಾ ಜಗತ್ತಿನಲ್ಲಿ ಅದೆಷ್ಟು ವಸ್ತುಗಳನ್ನು ಸೃಷ್ಟಿ ಮಾಡಿದೆ. ಮತ್ತು ಒಂದೇ ವಸ್ತು ನೀರು ಅಂತಲೇ ತಗೊಂಡ್ರೆ ಆ ನೀರಿನ ಪ್ರಕೋಪಗಳು ಎಷ್ಟೆಲ್ಲ ಇದೆ. ಹಾಗೆ ಅಮೃತವಾಗಿ ನೀರು ಜೀವವನ್ನು ಪೋಷಣೆ ಮಾಡುವಂಥ ವಿಧಾನಗಳು ಅದೆಷ್ಟೆಲ್ಲ ಇದೆ. ಸೊ ಹಾಗೆ ಈ 5 ಪಂಚಭೂತಗಳು ಅಂತೇನು ಹೇಳ್ತೀವಿ, ಅದು ನಮ್ಮ ಕಣ್ಣೆದುರಿಗೆ ಒಂದು ರೀತಿಯಲ್ಲಿ ನರ್ತನ ಮಾಡ್ತಾ ಇದೆಯೇನೋ ಅಂತ ಅನಿಸೋ ರೀತಿಯಲ್ಲಿದೆ. ಅದು ಕೇವಲ ನರ್ತನ ಮಾತ್ರ ಅಲ್ಲ, ಉನ್ಮಾದದ ನರ್ತನ. ಅದು ತನ್ನ ನರ್ತನದಲ್ಲೇ ತಾನೇ ತನ್ನನ್ನು ತಾನೇ ಮರೆತು ಹೋಗಿರುವ ರೀತಿಯಲ್ಲಿ ಈ ನರ್ತನ ನಡೀತಾ ಇದೆ ಪಂಚಭೂತಗಳದ್ದು ಅಂತ. ಅದಕ್ಕೆ ಏನು ಅಗ್ನಿಗೋಳಗಳು, ಏನು ಅಂತರಾಳಗಳು. ಸೊ ಅಲ್ಲಿ ಯಾವುದೋ ಒಂದು ವಿಕೋಪ, ಏನೂ ಚೆನ್ನಾಗೇ ಇದೆಯಲ್ಲ, ಎಲ್ಲ ಸರಿ ಇದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲೆಲ್ಲೋ ಒಂದು ವಾಲ್ಕೆನೋ ಸಡನ್ನಾಗಿ ಬರ್ಸ್ಟ್ ಆಯಿತು, ಇನ್ನೆಲ್ಲೋ ಪ್ರವಾಹ, ಇನ್ನೇನೋ ಈ ರೀತಿಯ ಒಂದು ಪ್ರಕೋಪ. ಸೊ ಅದರ ಒಳಗಡೆ ಏನಿದೆ, ಯಾತಕ್ಕೋಸ್ಕರ ಹಂಗಾಗ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಈ ಸೃಷ್ಟಿ ಅನ್ನೋದು ಒಂದು ವಿಸ್ಮಯ, ನಮಗೆ ಅರ್ಥ ಆಗದೇ ಇರೋವಂಥ ಒಂದು ಅದ್ಭುತವಾದಂಥ ವಿಚಾರ ಅಂತ. ಸೊ ಹಾಗೆ ಪ್ರಪಂಚದಲ್ಲಿ ಬದಲಾವಣೆಯ ಗತಿ ಕೂಡ ಬಹಳ ಜಾಸ್ತಿ ಇದೆ. ಬಹಳ ಧಾವಂತದಿಂದ ಮುಂದೆ ಎಲ್ಲೋ ಓಡ್ತಾ ಇದೆ ಪ್ರಪಂಚ. ಎಲ್ಲಿಗೆ ಓಡ್ತಾ ಇದೆ, ಯಾಕೆ ಓಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದರ ಶಕ್ತಿಯ ಒಂದು ತೋರ್ಪಡಿಕೆ ಅದು ನಮಗೆ ಕಾಣಿಸ್ತಾ ಇರುವಂಥದ್ದು. ಅದು ವಿಸ್ಮಯಕಾರಿಯಾದಂತಹ ರೀತಿಯಲ್ಲಿ ನಮ್ಮೆದುರಿಗೆ ತನ್ನನ್ನು ತಾನು ತೆರೆದುಕೊಳ್ತಾ ಇದೆ. ಅಂತಹ ಒಂದು ವಿಸ್ಮಯಕಾರಿ ಪ್ರಪಂಚ ಸೃಷ್ಟಿ ನನ್ನೆದುರಿಗಿದ್ದಾಗ ಮಾನವನಾಗಿ ನಾನು ಅದರ ಜೊತೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು? ಅದ್ಭುತವಾದಂಥ ಒಂದು
ದೊಡ್ಡ ಹಿಮಾಲಯ ಪರ್ವತದ ಎದುರುಗಡೆ ಮನುಷ್ಯ ನಿಂತಾಗ ಅವನ್ ಎಂಥ ಒಂದು ವ್ಯತ್ಯಾಸ, ಆ ಒಂದು ಶಕ್ತಿಗೂ ಮನುಷ್ಯನ ಗಾತ್ರಕ್ಕೂ ಯಾವ ಹೋಲಿಕೆ ಕೂಡ ಇಲ್ಲ. ಸೊ ಹಾಗಿರುವಂತಹ ಮನುಷ್ಯ ಜೀವನದ ಗುರಿ ಅಂತಂದರೆ ಏನು? ಅದು ಮಾನವ ಕುಲಕ್ಕೆ ಹೇಗೆ ಸಂಬಂಧಿಸುತ್ತೆ, ಇಡೀ ಮಾನವ ಕುಲಕ್ಕೆ, ಒಂದು ಸಮುದಾಯಕ್ಕೆ ಹೇಗೆ ಸಂಬಂಧಿಸುತ್ತೆ ಅನ್ನೋದು ಒಂದಾದರೆ, ವೈಯಕ್ತಿಕವಾಗಿ ನಾನು ನನ್ನ ಜೀವನದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯನಾ? ನನ್ನ ಜೀವನದ ಒಂದು ಬೆಲೆ, ನಾನು ಈ ಪ್ರಪಂಚದ ಭಾಗವಾಗಿದ್ದಾಗ ನನ್ನನ್ನು ನಾನು ಹೇಗೆ ನೋಡ್ಕೊಳ್ತೇನೆ, ಇದಕ್ಕೆಲ್ಲ ಏನು ಅರ್ಥ, ಒಂದು ಅರ್ಥ ಇರೋಕ್ಕೆ ಸಾಧ್ಯನಾ ಅನ್ನೋಂಥದ್ದು ಈ ಪ್ರಶ್ನೆಗಳ ಮುಂದುವರೆದಂತಹ ಒಂದು ಭಾಗ. ಸೊ ಹೀಗೆ ನಮ್ಮ ಸುತ್ತಮುತ್ತ ಇರುವಂಥ ಸೃಷ್ಟಿಯ ವೈವಿಧ್ಯತೆಯನ್ನು ಕುರಿತು ನಾವು ನಿಜಕ್ಕೂ ಅದಕ್ಕೆ ಮನಸೋತಾಗ ಈ ಎಲ್ಲ ಪ್ರಶ್ನೆಗಳು ನಮಗೂ ಕೂಡ ಬರೋದಕ್ಕೆ ಸ್ವಾಭಾವಿಕವಾಗಿ ಬರೋವಂಥದ್ದು ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹೀಗೆ ಮುಂದುವರಿತಾ ನಮಗೆ ಕಾಣಿಸ್ತಾ ಇರೋಂತಹ ಪ್ರಪಂಚ, ಅದರಲ್ಲಿರುವಂಥ ಏರ್ಪೇರುಗಳು, ಅದರಲ್ಲಿರುವಂಥ ವೈವಿಧ್ಯತೆಗಳು, ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ಸರ್ತಿ ನಮಗೆ ದುಃಖಕರವಾದಂಥ ಅಂಶಗಳೇ ತುಂಬಿದೆಯೇನೋ ಅನಿಸುತ್ತೆ. ಯಾವಾಗಲೂ ಅಷ್ಟೇ, ನಮಗೆ ಫಸ್ಟ್ ನೆನಪಾಗೋದು ಯಾವುದೋ ಒಂದು ಕೆಟ್ಟ ವಿಚಾರನೇ. ಇವಾಗ ಮೊದಲಿನ ಕಾಲದಲ್ಲಿ ಟೆಲಿಗ್ರಾಮ್ ಅಂತ ಬರ್ತಾಯಿತ್ತು, ಈ ಫೋನೆಲ್ಲ ಇಲ್ಲದೆ ಇರೋವಂಥ ಕಾಲದಲ್ಲಿ. ನಿನಗದು ನೆನಪಿದೆಯೋ ಇಲ್ವೋ? ಟೆಲಿಗ್ರಾಮ್ ಅನ್ನೋದು ಮೊದಲು ಬರ್ತಾಯಿತ್ತು. ಟೆಲಿಗ್ರಾಮ್ ಯಾರ್ದೋ ಮನೆಗೆ ಟೆಲಿಗ್ರಾಮ್ ಬಂತು ಅಂತಂದರೆ ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾ ಇದ್ರು ಮೊದಲು. ಯಾವುದೋ ಟಕ್ ಟಕ್ ಅಂತ ಬಾಗಿಲು ತಟ್ಬಿಟ್ಟು ಮನೆಯಲ್ಲಿ ಟೆಲಿಗ್ರಾಮ್ ಅಂತ ರಾತ್ರಿ ಬಂದು ಕೊಡ್ತಾರೆ. ಅದು ಕೊಟ್ಟಾಗ ಯಾವಾಗಲೂ ಅದರಲ್ಲಿ ಯಾವುದೋ ಒಂದು ಕೆಟ್ಟ ವಾರ್ತೆನೇ ಇರುತ್ತೆ, ಯಾವುದೋ ಒಂದು ಸಾವು, ಯಾವುದೋ ಒಂದು ಆಕ್ಸಿಡೆಂಟು. ಸೊ ಹೀಗೆ ಟೆಲಿಗ್ರಾಮ್ ಬಂತು ಅಂದ ತಕ್ಷಣ ಮೊದಲೆಲ್ಲ ಏನು ಅನಿಸ್ತಾ ಇತ್ತು ಅಂದರೆ, ಓ ಯಾರಿಗೋ ಏನೋ ಆಗಿದೆ. ಸೊ ಈ ಥರದ ಒಂದು ದುರ್ವಾರ್ತೆಯ ಸೂಚನೆ ಅನ್ನೋದೇ ಬರ್ತಾಯಿತ್ತು. ಸೊ ಹಾಗೆ ಈಗ ವಿಸ್ಮಯಗಳನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಎಷ್ಟೋ ಸರ್ತಿ ನಮ್ಮ ಮನಸ್ಸಿನಲ್ಲಿ ಆ ಥರ ನಕಾರಾತ್ಮಕವಾದಂಥ ವಿಚಾರಗಳೇ ಎದ್ದು ಕಾಣಿಸ್ತವೆ. ಅದನ್ನು DVG ಅವರು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVGಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.